ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 13-14. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀನಿವಾಸಂ ಸಹಸ್ರಾಕ್ಷಂ ಪುರುಷಂ ದಿವ್ಯಂ ಅವ್ಯಯಂ ಸರ್ವತೇಜೋಮಯಂ ಕೃಷ್ಣಂ ಪಂಕಜಾಕ್ಷಂ ನಮಾಮ್ಯಹಂ. ಶ್ರೀನಿವಾಸ ಪದ್ಮಾವತಿಯರು ಅಗಸ್ತ್ಯಾಶ್ರಮದಲ್ಲಿ ಸ್ವಲ್ಪ ಕಾಲ ಸಮಯವನ್ನು ಕಳೆದರು. ಆಗ ಆಕಾಶರಾಜನ ಅಂತ್ಯಕಾಲ ಸಮೀಪಿಸಿತು. ಶ್ರೀನಿವಾಸನಿಗೆ ವಾರ್ತೆ ತಲುಪಿ ಪತ್ನಿಯೊಡನೆ ನಾರಾಯಣಪುರವನ್ನು ತಲುಪಿದನು. ಆಕಾಶರಾಜನು ಶ್ರೀನಿವಾಸನ ದರ್ಶನವನ್ನು ಮಾಡಿ ಮಗ ಮತ್ತು ತಮ್ಮನ ಜವಾಬ್ದಾರಿ ನಿನ್ನದೂ ಎಂದು ಒಪ್ಪಿಸಿ ಕಣ್ಮುಚ್ಚಿದನು. ವಸುದಾನನಿಂದ ಪಿತೃಕಾರ್ಯಗಳನ್ನು ಮಾಡಿಸಿ ಶ್ರೀನಿವಾಸನು ಮತ್ತೆ ಅಗಸ್ತ್ಯಾಶ್ರಮಕ್ಕೆ ವಾಪಸ್ಸಾದನು. ಕಾಲಕ್ರಮೇಣ ತೋಂಡಮಾನ ವಸುದಾನರಿಗೆ ರಾಜ ಪದವಿಗಾಗಿ ಯುದ್ಧ ನಡೆಯಿತು. ಇಬ್ಬರು ಸ್ವಾಮಿಯ ಸಹಾಯವನ್ನು ಪ್ರಾರ್ಥಿಸಿದರು. ಆಗ ಭಕ್ತವತ್ಸಲನಾದ ಶ್ರೀನಿವಾಸನು ವಸುದಾನನ ಪಕ್ಷವನ್ನು ವಹಿಸಿದನು. ಯುದ್ಧದಲ್ಲಿ ಸಾಮಾನ್ಯ ಮಾನವನಂತೆ ಶ್ರೀನಿವಾಸನು ತೋಂಡಮಾನನ ಚಕ್ರದ ಹೊಡೆತದಿಂದ ಮೂರ್ಛಿತನಾದನು. ಆಗ ಪದ್ಮಾವತಿಯು ಪತಿಯನ್ನು ಎಚ್ಚರಗೊಳಿಸಿದಳು. ಅಗಸ್ತ್ಯಾದಿ ಹಿರಿಯರ ಸಲಹೆಯಂತೆ ಶ್ರೀನಿವಾಸನು ಉಭಯರ ನಡುವೆ ಸಂಧಿಯನ್ನು ಮಾಡಿಸಿ ತುಂಡೀರ ಮಂಡಲಕ್ಕೆ ತೋಂಡಮಾನ ಮತ್ತು ನಾರಾಯಣಪುರ ಪ್ರಾಂತ್ಯಕ್ಕೆ ವಸುದಾನರನ್ನು ಪಟ್ಟಾಭಿಷೇಕ ಮಾಡಿಸಿದನು. ಹೀಗಿರಲು ತೋಂಡಮಾನನು ಶ್ರೀನಿವಾಸನ ದರ್ಶನಕ್ಕೆ ಬಂದನು. ನನ್ನಿಂದ ಏನಾದರೂ ಸೇವೆ ನಡೆಯುವ ಭಾಗ್ಯವನ್ನು ನೀಡು ಎನ್ನಲು ಶ್ರೀನಿವಾಸನು ತನಗಾಗಿ ಒಂದು ಮಂದಿರವನ್ನು ನಿರ್ಮಿಸಲು ತೋಂಡಮಾನನಿಗೆ ಸೂಚಿಸಿದನು. ಶ್ರೀನಿವಾಸನು ಪದ್ಮಾವತಿ ಸಹಿತನಾಗಿ ಶೇಷಗಿರಿಯನ್ನೇರಿ ವರಾಹಸ್ವಾಮಿಯ ಬಳಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ನೆಲೆಸಲು ತೀರ್ಮಾನಗೈದನು. ಪೂರ್ವಾಭಿಮುಖವಾದ 2 ಗೋಪುರಗಳು, 3 ಪ್ರಕಾರದ ವಿಶಾಲ ಶಿಲಾಮಂದಿರವು ನಿರ್ಮಾಣವಾಯಿತು. ಶ್ರೀನಿವಾಸನು ತೋಂಡಮಾನನ ಪೂರ್ವಜನ್ಮ ವೃತ್ತಾಂತವನ್ನು ಅವನಿಗೆ ತಿಳಿಸಿದನು. ಹಿಂದೆ ವೈಖಾನಸ ಋಷಿಗಳಿಗೆ ಕೃಷ್ಣನು ಬಾಲರೂಪಿಯಾಗಿ ಕಾಣಿಸಿಕೊಂಡು ಶ್ರೀನಿವಾಸನು ವಲ್ಮೀಕದಲ್ಲಿ ನೆಲೆಸಿರುವನು ಎಂದು ತಿಳಿಸಿದನು. ಆತನ ಸೇವೆ ಮಾಡಲೆಂದು ರಂಗದಾಸನೆಂಬ ಸೇವಕನೊಡನೆ ವೈಖಾನಸರು ಶ್ರೀನಿವಾಸನನ್ನು ಪೂಜಿಸತೊಡಗಿದರು. ರಂಗದಾಸನು ಹೂವು ಮತ್ತು ತುಳಸಿಗಳನ್ನು ತಂದು ಕೊಡುತ್ತಿದ್ದನು. ಒಂದು ದಿನ ಸ್ವಾಮಿ ಪುಷ್ಕರಣಿಯ ಬಳಿ ಗಂಧರ್ವರ ಜಲಕ್ರೀಡೆಯನ್ನು ನೋಡಿ ತಡ ಮಾಡಲು ಋಷಿಗಳಿಗೆ ಕೋಪ ಬಂದಿತು. ಆಗ ಶ್ರೀನಿವಾಸನು ಕಾಣಿಸಿಕೊಂಡು ನಿನ್ನ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟ ಕಾರಣ ಚಿಂತಿಸಿದರು. ಮುಂದೆ ನೀನು ತೋಂಡಮಾನನಾಗಿ ಜನಿಸಿ ರಾಜನಾಗುವೆ ಎಂದು ವರವನ್ನಿತ್ತರು. ಆ ರಂಗದಾಸನೇ ನೀನು ಎಂದು ಶ್ರೀನಿವಾಸನು ತೋಂಡಮಾನನಿಗೆ ಹೇಳಿದನು. ಶ್ರೀನಿವಾಸನ ಆದೇಶದಂತೆ ತೋಂಡಮಾನನು ಮಂದಿರ ನಿರ್ಮಾಣ ಮಾಡಿದನು. ಅಲ್ಲಿಗೆ ಶ್ರೀನಿವಾಸನು ಹೋಗಿ ಶಿಲೆಯಾಗಿ ನೆಲೆಸಿದನು. ಬಲಗೈಯಿಂದ ಇದೇ ಭೂವೈಕುಂಠ ಎಂದು ತೋರಿಸುತ್ತಾ ತನ್ನನ್ನು ನಂಬಿದವರಿಗೆ ಸಂಸಾರ ಸೂತ್ರವೆಂದು ತಿಳಿಸುವ ಭಂಗಿಯಲ್ಲಿ ನಿಂತನು. ಅದೇ ಆನಂದ ನಿಲಯವಾಯಿತು. ವಿಷಯವನ್ನು ತಿಳಿದ ಬ್ರಹ್ಮದೇವನು ಆಗಮಿಸಿ ಸ್ವಾಮಿಯ ಮುಂದೆ 2 ಅಖಂಡ ನಂದಾದೀಪಗಳನ್ನು ಬೆಳಗಿಸಿದನು. ಆ ದಿನವೇ ಬ್ರಹ್ಮೋತ್ಸವ ದಿನವಾಗಿ ಸಕಲ ಉತ್ಸವಗಳು ನಡೆದವು. ವಿಶ್ವಕರ್ಮನು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಿಯಾದ ಶ್ರೀಹರಿಯನ್ನು ಉತ್ಸವಮೂರ್ತಿ, ಉಗ್ರಮೂರ್ತಿ, ಭೋಗಮೂರ್ತಿ, ಆನಂದಮೂರ್ತಿ ಎಂಬ 4 ಉತ್ಸವ ವಿಗ್ರಹಗಳನ್ನು ಮಾಡಿದನು. ತೋಂಡಮಾನನು ತನ್ನ ಅರಮನೆಯಲ್ಲಿ ಶ್ರೀನಿವಾಸನ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸಿದನು. ಒಂದು ದಿನ ವಸಿಷ್ಠ ಗೋತ್ರದ ಕೂರ್ಮನೆಂಬ ಬ್ರಾಹ್ಮಣನು ರಾಜನ ಬಳಿಗೆ ಬಂದು ತಾನು ತಂದೆಯ ಅಸ್ಥಿ ವಿಸರ್ಜನೆಗಾಗಿ ಕಾಶಿಗೆ ಹೋಗುತ್ತಿರುವೆನೆಂದು ತನ್ನ ಗರ್ಭಿಣಿ ಹೆಂಡತಿ ಮತ್ತು ಪುತ್ರನನ್ನು ಅಲ್ಲಿಯವರೆಗೂ ರಕ್ಷಿಸಬೇಕು ಎಂದು ಕೇಳಲು ತೋಂಡಮಾನನು ಒಪ್ಪಿಕೊಂಡನು. ರಾಜನು ಬ್ರಾಹ್ಮಣನ ಪತ್ನಿ ಮತ್ತು ಪುತ್ರರಿಗೆ ವಸತಿಯನ್ನು ಕೊಟ್ಟು 6 ತಿಂಗಳ ಸಾಮಗ್ರಿಯನ್ನು ಒದಗಿಸಿದನು. ರಾಜ್ಯಭಾರದ ಹೊಣೆಯಲ್ಲಿ ಮುಂದಿನ ಅವನ ನಿರ್ವಹಣೆಯನ್ನೇ ಮರೆತುಬಿಟ್ಟನು. 2 ವರ್ಷಗಳ ಬಳಿಕ ಕೂರ್ಮ ಬ್ರಾಹ್ಮಣನು ವಾಪಸ್ಸಾದನು. ರಾಜನು ಅವರು ಶ್ರೀನಿವಾಸನ ದರ್ಶನಕ್ಕೆ ಹೋಗಿದ್ದಾರೆ, 2 ದಿನಗಳಲ್ಲಿ ಬರುತ್ತಾರೆ ಎಂದು ಹೇಳಿ ಮಗನನ್ನು ಆತನ ಬಳಿಗೆ ಕಳುಹಿಸಿದರು. ಆಗ ಅವರು ಅಲ್ಲಿರಲಿಲ್ಲ.
ಅವರ ಅಸ್ಥಿಗಳು ಮಾತ್ರ ಇದ್ದವು. ಬ್ರಾಹ್ಮಣನಿಗೆ ನೀಡಿದ ಮಾತನ್ನು ನಡೆಸಲಾಗದೆ ತಪ್ಪು ಮಾಡಿದ್ದನ್ನು ತಿಳಿದ ಕೂಡಲೇ ವೆಂಕಟಗಿರಿಗೆ ಹೋಗಿ ಸ್ವಾಮಿಯ ಪಾದಗಳನ್ನು ಹಿಡಿದು ರೋದಿಸಿ ಪರಿಪರಿಯಾಗಿ ಬೇಡಿಕೊಂಡನು. ಆಗ ಸ್ವಾಮಿಯು ಆ ಅಸ್ಥಿಗಳನ್ನು ತರಿಸಿ ಜಲಪ್ರೋಕ್ಷಣೆಯನ್ನು ಮಾಡಿ ಅವರಿಗೆ ಜೀವದಾನ ಮಾಡಿ ತೋಂಡಮಾನನ ವಚನವನ್ನು ಉಳಿಸಿದನು. ಆದರೆ ಘೋರ ಪಾತಕಗಳು ಹೆಚ್ಚಾದದ್ದರಿಂದ ತಾನೇ ಶಿಲೆಯಾಗಿ ಮೌನವಹಿಸಿದನು. ತೋಂಡಮಾನನು ಆಗಾಗ ಶೇಷಾಚಲಕ್ಕೆ ಬಂದು ವೆಂಕಟೇಶ್ವರನ ಪೂಜಾದಿಗಳನ್ನು ನಡೆಸುತ್ತಿದ್ದನು. ಒಂದು ದಿನ ತಾನು ಪೂಜಿಸಿದ ಚಿನ್ನದ ತುಳಸಿಯಲ್ಲಿ ಒಂದು ಮಾತ್ರ ಮಣ್ಣಾಗಲು ಕಾರಣವೇನು ಎಂದು ಪ್ರಾರ್ಥಿಸಿದನು. ಸ್ವಾಮಿಯು ಇದು ತನ್ನ ಬಡ ಭಕ್ತನಾದ ಕುಂಬಾರ ಭಕ್ತನು ಅರ್ಪಿಸಿದ್ದು, ನಿನ್ನ ಅಹಂಕಾರ ಇದರಿಂದ ನಿರ್ಮೂಲವಾಗಲಿ ಎಂದನು. ಕುಂಬಾರನ ಭಕ್ತಿಗೆ ಮೆಚ್ಚಿದ ಶ್ರೀನಿವಾಸನು ಮೋಕ್ಷವನ್ನು ನೀಡಿ ಅನುಗ್ರಹಿಸಿದನು. ಹೀಗೆ ಇಂದಿಗೂ ತಿರುಮಲೇಶನು ತನ್ನ ಭಕ್ತರ ಕಷ್ಟ ಪರಿಹಾರವನ್ನು ಮಾಡಿ ಸುಖ ಸಂಪದಗಳನ್ನು ಕರುಣಿಸುತ್ತಿದ್ದಾನೆ. ಹೀಗೆ ವೆಂಕಟೇಶನ ದಿವ್ಯ ಮಹಿಮೆಯನ್ನು ಶತಾನಂದರು ಜನಕ ಮಹಾರಾಜನಿಗೆ ತಿಳಿಸಿದರು. ಇದನ್ನು ಸೂತರು ಶೌನಕಾದಿಗಳೇ ಋಷಿಗಳಿಗೆ ನಿರೂಪಿಸಿದರು. ಶ್ರೀನಿವಾಸ ಕಲ್ಯಾಣ ಕ್ಷೇತ್ರ ಮಹಿಮೆ, ಭಕ್ತವತ್ಸಲನಾದ ಶ್ರೀಹರಿಯ ದಿವ್ಯ ಕರುಣೆಯ ಮಹಿಮೆಗಳನ್ನು ಯಾರು ಪಾರಾಯಣ ಮಾಡುವರೋ, ಯಾರು ಇದನ್ನು ಶ್ರವಣ ಮಾಡುವರೋ ಅವರಿಗೆ ಸಕಲಾಭೀಷ್ಟ ಸಿದ್ಧಿಯಾಗುತ್ತದೆ ಎಂಬಲ್ಲಿಗೆ ಶ್ರೀ ವೆಂಕಟೇಶ್ವರ ಮಹಿಮೆಯ ಸಂಪೂರ್ಣವಾಗುತ್ತದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಈಗ ತಿರುಪತಿಯ ಬ್ರಹ್ಮೋತ್ಸವದ ವಿಚಾರ. ಪುರಾಣಗಳ ಪ್ರಕಾರ ಶ್ರೀನಿವಾಸನು ವೆಂಕಟೇಶ್ವರನಾಗಿ ವೆಂಕಟಾದ್ರಿಯಲ್ಲಿ ಕಾಣಿಸಿಕೊಂಡ ಮೊದಲನೆಯ ದಿನದಂದೇ ಬ್ರಹ್ಮದೇವನನ್ನು ಕರೆದು ಲೋಕ ಕಲ್ಯಾಣಾರ್ಥವಾಗಿ ಕೆಲವು ಉತ್ಸವಗಳನ್ನು ಹಮ್ಮಿಕೊಳ್ಳುವಂತೆ ಆದೇಶಿಸಿದನು. ಇದರ ಪ್ರಕಾರ ಆನಂದ ನಿಲಯದ ಮಧ್ಯದಲ್ಲಿ ಕಾಣಿಸಿಕೊಂಡ ಶ್ರೀ ವೆಂಕಟೇಶ್ವರನಿಗೆ ಆಶ್ವಯುಜ ಮಾಸದ ಶ್ರವಣ ನಕ್ಷತ್ರದಂದು ಪೂರ್ಣಗೊಳ್ಳುವಂತೆ ಬ್ರಹ್ಮದೇವರು 9 ದಿನಗಳ ಕಾಲ ದೊಡ್ಡ ಉತ್ಸವವನ್ನು ನಡೆಸಿದರು. ಈ ಕಾರಣದಿಂದಾಗಿ ಇದನ್ನು ಬ್ರಹ್ಮೋತ್ಸವ ಎಂದು ಕರೆಯುತ್ತಾರೆ. ಅಂದಿನಿಂದ ಇಂದಿನವರೆಗೂ ತಿರುಮಲದಲ್ಲಿ ಈ ಉತ್ಸವವನ್ನು ತಪ್ಪದೇ ಆಚರಿಸಿಕೊಂಡು ಬರಲಾಗುತ್ತಿದೆ. ಪೀಠಾಧಿಪತಿಯಾದ ವೆಂಕಟೇಶ್ವರನ ಉತ್ಸವ ಮೂರ್ತಿ ಮತ್ತು ಅವನ ಪತ್ನಿಯರಾದ ಶ್ರೀದೇವಿ ಮತ್ತು ಭೂದೇವಿಯನ್ನು ದೇವಾಲಯದ ಸುತ್ತಲಿನ ಬೀದಿಗಳಲ್ಲಿ ಹಲವಾರು ವಾಹನಗಳ ಮೇಲೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತದೆ. ಈ ಆಚರಣೆಯು ಭಾರತಾದ್ಯಂತ ಪ್ರಪಂಚದಾದ್ಯಂತ ಯಾತ್ರಿಕರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಈ ಬ್ರಹ್ಮೋತ್ಸವವು ಬ್ರಹ್ಮದೇವರು ಗೌರವಾರ್ಥವಾಗಿ ನಡೆಸುವ ಸಮಾರಂಭವಾಗಿದೆ. ಶ್ರೀವಾರಿ ಬ್ರಹ್ಮೋತ್ಸವವನ್ನು ವೆಂಕಟೇಶ್ವರ ಸಾಲಕಟ್ಲ ಬ್ರಹ್ಮೋತ್ಸವಗಳು ಮತ್ತು ವೆಂಕಟೇಶ್ವರ ನವರಾತ್ರಿ ಬ್ರಹ್ಮೋತ್ಸವಗಳು ಎಂದು ಕರೆಯಲಾಗುತ್ತದೆ. ತಿರುಮಲದ ದಂತಕಥೆಯ ಪ್ರಕಾರ ಉತ್ಸವವನ್ನು ನಡೆಸಲು ಬ್ರಹ್ಮನೇ ಭೂಮಿಗೆ ಇಳಿಯುತ್ತಾನೆ. ಶ್ರೀ ವೆಂಕಟೇಶ್ವರ ಸಹಸ್ರನಾಮ ಸ್ತೋತ್ರವು ಬ್ರಹ್ಮ ಉತ್ಸವವು ನಿರ್ವಹಿಸುವುದನ್ನು ಸೂಚಿಸುತ್ತದೆ. ಇದು ವೆಂಕಟೇಶ್ವರ ಮೆರವಣಿಗೆಯ ದೇವತೆ ಮಲಯಪ್ಪನ ಮೆರವಣಿಗೆಗಳ ಮುಂದೆ ಚಲಿಸುವ ಸಣ್ಣ ಖಾಲಿ ಮರದ ರಥದಿಂದ ಸೂಚಿಸುತ್ತದೆ. ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಉತ್ಸವಗಳ ಬಗ್ಗೆ ಮೊದಲ ಉಲ್ಲೇಖವು 966ರಲ್ಲಿ ಎಡಿಯಲ್ಲಿ ಪಲ್ಲವರಾಣಿ ಸಾಮವೈ ಭೂಮಿಯನ್ನು ದಯಪಾಲಿಸಿದಾಗ ಮತ್ತು ದೇವಾಲಯದಲ್ಲಿ ಉತ್ಸವಗಳನ್ನು ಆಚರಿಸಲು ಅದರ ಆದಾಯವನ್ನು ಆದೇಶಿಸಿದಾಗ ಮತ್ತು 1582ರಲ್ಲಿ ಬ್ರಹ್ಮೋತ್ಸವಗಳು ವರ್ಷಕ್ಕೆ 12 ಬಾರಿ ನಡೆಯುತ್ತಿದ್ದವು. ಇದರಲ್ಲಿ ಉಲ್ಲೇಖಿತವಾಗಿದೆ. ನವರಾತ್ರಿಗೆ ಸಮಾನಾಂತರವಾಗಿ ಹಿಂದೂ ಕ್ಯಾಲೆಂಡರ್ ತಿಂಗಳ ಆಶ್ವೀಜ ಆರಂಭದಲ್ಲಿ ಬ್ರಹ್ಮೋತ್ಸವವನ್ನು 9 ದಿನಗಳ ಕಾಲ ನಡೆಸಲಾಗುತ್ತದೆ. ಮೊದಲ ದಿನದ ಹಿಂದಿನ ಸಂಜೆ ಅಂಕುರಾರ್ಪಣ ವಿಧಿಯನ್ನು ನಡೆಸಲಾಗುತ್ತದೆ. ಪ್ರಮುಖ ಮೊದಲ ದಿನದ ಚಟುವಟಿಕೆ ಧ್ವಜಾರೋಹಣ. ಹಬ್ಬದ ಆರಂಭವನ್ನು ಸೂಚಿಸಲು ಗರುಡ ಧ್ವಜವನ್ನು ಏರಿಸುವುದು ನಡೆಯುತ್ತದೆ. ಹಬ್ಬದ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ದೇವಸ್ಥಾನದ ಸುತ್ತಲಿನ ಬೀದಿಗಳಲ್ಲಿ ದೈನಂದಿನ ಹೋಮಗಳು ಮತ್ತು ಮೆರವಣಿಗೆಗಳನ್ನು ಒಳಗೊಂಡಿರುತ್ತದೆ. ಅಂತಿಮ ದಿನವು ವೆಂಕಟೇಶ್ವರನ ಜನ್ಮ ನಕ್ಷತ್ರವನ್ನು ಸ್ಮರಿಸುತ್ತದೆ. ಸುದರ್ಶನ ಚಕ್ರವನ್ನು ಭಕ್ತರೊಂದಿಗೆ ದೇವಾಲಯದ ತೊಟ್ಟಿಯಲ್ಲಿ ಸ್ನಾನ ಮಾಡಿಸಲಾಗುತ್ತದೆ. ಅನಂತರ ಚಕ್ರವನ್ನು ಎತ್ತರದ ವೇದಿಕೆಯ ಮೇಲೆ ಇರಿಸಲಾಗುತ್ತದೆ ಮತ್ತು ಭಕ್ತರು ಅದರ ಕೆಳಗೆ ನಡೆದು ಅದರ ಹನಿ ನೀರಿನಿಂದ ಆಶೀರ್ವಾದಿಸಿಕೊಳ್ಳುತ್ತಾರೆ. ಧ್ವಜಾರೋಹಣ, ಗರುಡ ಧ್ವಜವನ್ನು ಇಳಿಸುವುದರೊಂದಿಗೆ ಉತ್ಸವವು ಕೊನೆಗೊಳ್ಳುತ್ತದೆ. ಧ್ವಜಾರೋಹಣ
ಮೊದಲ ದಿನದ ಸಮಾರಂಭ ಗರುಡ ಚಿತ್ರವಿರುವ ಧ್ವಜವನ್ನು ದೇವಾಲಯದ ಮೇಲೆ ಹಾರಿಸಲಾಗುತ್ತದೆ. ಧ್ವಜವು ಹಿಂದೂ ದೇವತೆಗಳಿಗೆ ಹಬ್ಬಕ್ಕೆ ಹಾಜರಾಗಲು ಸಾಂಕೇತಿಕ ಆಹ್ವಾನ ಎಂದು ನಂಬಲಾಗಿದೆ. ಸಮಾರಂಭದ ನಂತರ ವೆಂಕಟೇಶ್ವರನಿಗೆ ಹೊಸ ರೇಷ್ಮೆ ಬಟ್ಟೆಗಳನ್ನು ಅರ್ಪಿಸಲಾಗುತ್ತದೆ. ಗರುಡ ವಾಹನ. 5ನೇ ದಿನದ ಸಂಜೆ ವೆಂಕಟೇಶ್ವರ ಮತ್ತು ಗರುಡನನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ಹೂವಿನ ಹಾರಗಳಿಂದ ಅಲಂಕರಿಸಲಾಗುತ್ತದೆ. ಪ್ರತಿ ವರ್ಷ ತಿರುಪತಿ ವೆಂಕಟೇಶ್ವರ ಮಾಲೆಯನ್ನು ಶ್ರೀ ವಿಲ್ಲಿಪುತ್ತೂರ್ ಆಂಡಾಳ್ ದೇವಸ್ಥಾನಕ್ಕೆ ಆಂಡಾಳ್ ಮದುವೆ ಉತ್ಸವಕ್ಕೆ ಕಳುಹಿಸಲಾಗುತ್ತದೆ. ಹನುಮಂತ ವಾಹನಂ. 6ನೇ ದಿನ ಬೆಳಿಗ್ಗೆ ವೆಂಕಟೇಶ್ವರ ಮತ್ತು ಹನುಮಂತನನ್ನು ಮೆರವಣಿಗೆಯಲ್ಲಿ ಹೊರತರಲಾಗುತ್ತದೆ. ಚಕ್ರಸ್ನಾನ. 9ನೇ ದಿನ ಬೆಳಿಗ್ಗೆ ಮಲಯಪ್ಪ, ಅವನ 2 ಸಂಗಾತಿಗಳು ಮತ್ತು ಸುದರ್ಶನ ಚಕ್ರವನ್ನು ಮೆರವಣಿಗೆಯಲ್ಲಿ ವರಹಸ್ವಾಮಿ ದೇವಸ್ಥಾನಕ್ಕೆ ಒಯ್ಯಲಾಗುತ್ತದೆ. ಅಭಿಷೇಕ ಮತ್ತು ಅನ್ನ ಸಂತರ್ಪಣೆಯ ನಂತರ ಸುದರ್ಶನ ಚಕ್ರ ಅದರ ಭಕ್ತರು ದೇವಾಲಯದ ತೊಟ್ಟಿಯಲ್ಲಿ ಸ್ನಾನ ಮಾಡುತ್ತಾರೆ. ಈಗ ಬ್ರಹ್ಮೋತ್ಸವದ ಸಂಪೂರ್ಣ 9 ದಿನದ ಕಾರ್ಯಕ್ರಮಗಳು. ಮೊದಲನೇ ದಿನ ಧ್ವಜಾರೋಹಣ ಮತ್ತು ರಾತ್ರಿ ಪೆದ್ದಶೇಷ ವಾಹನಂ. 2ನೇ ದಿನ ಬೆಳಿಗ್ಗೆ ಚಿನ್ನಶೇಷ ವಾಹನಂ ಮತ್ತು ರಾತ್ರಿ ಹಂಸವಾಹನಂ. 3ನೇ ದಿನ ಬೆಳಿಗ್ಗೆ ಸಿಂಹವಾಹನ ಮತ್ತು ಸಾಯಂಕಾಲ ಮುತ್ಯಾಪು ಪಂಡಿರಿ ವಾಹನಂ. 4ನೇ ದಿನ ಕಲ್ಪವೃಕ್ಷ ವಾಹನ, ರಾತ್ರಿ ಸರ್ವಭೂಪಾಲ ವಾಹನ. 5ನೇ ದಿನ ಮೋಹಿನಿ ಅವತಾರ, ರಾತ್ರಿ ಗರುಡ ವಾಹನ. 6ನೇ ದಿನ ಬೆಳಿಗ್ಗೆ ಹನುಮಂತ ವಾಹನ ಮತ್ತು ರಾತ್ರಿ ಸ್ವರ್ಣರಥ. 7ನೇ ದಿನ ಸೂರ್ಯಪ್ರಭಾ ವಾಹನ ಮತ್ತು ರಾತ್ರಿ ಚಂದ್ರಪ್ರಭಾ ವಾಹನ. 8ನೇ ದಿನ ರಥೋತ್ಸವ ಮತ್ತು ಅಶ್ವವಾಹನ ರಾತ್ರಿ. 9ನೇ ದಿನ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವ, ಚಕ್ರಸ್ನಾನ ಮತ್ತು ಧ್ವಜ ಅವರೋಹಣ ಸಾಯಂಕಾಲ. ತಿರುಪತಿಯ ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಶ್ರೀವಾರಿ ಬ್ರಹ್ಮೋತ್ಸವಕ್ಕೆ ಆಗಮಿಸಿರುವ ಭಕ್ತರಿಂದ ತಿರುಪತಿ ಕಿಕ್ಕಿರಿದು ತುಂಬಿರುತ್ತದೆ. ಗರುಡ ವಾಹನ ಸೇವೆಯ ಕುರಿತು ಹಲವರು ಆಸಕ್ತಿಯನ್ನು ಹೊಂದಿದ್ದಾರೆ. ಬ್ರಹ್ಮೋತ್ಸವದ ಸಮಯದಲ್ಲಿ ಸ್ವಾಮಿಯು ದೇವಾಲಯದ ದ್ವಾರವನ್ನು ದಾಟಿ ವಿವಿಧ ವಾಹನ ಸೇವೆಗಳಲ್ಲಿ ಭಕ್ತರಿಗೆ ಆಶೀರ್ವಾದವನ್ನು ನೀಡುತ್ತಾನೆ. ಶ್ರೀನಿವಾಸನಿಗೆ ಗರುಡ ವಾಹನವೆಂದರೆ ಹೆಚ್ಚು ಇಷ್ಟ. ಗರುಡ ವಾಹನದ ಮೇಲಿರುವ ಸ್ವಾಮಿಯ ದರ್ಶನಕ್ಕೆ 2 ಕಣ್ಣು ಸಾಲದು. ಗರುಡ ವಾಹನದ ಮೇಲೆ ಸವಾರಿ ಮಾಡುವ ಭಗವಂತನಿಗೆ ವಿವಿಧ ಬಣ್ಣಗಳ ಹೂವುಗಳು ಮತ್ತು ಬೇರುಗಳ ಮಾಲೆಯನ್ನು ಅಲಂಕರಿಸುವುದು ವಾಡಿಕೆ. ಬಿಲ್ವಪತ್ರೆ, ತುಳಸಿ, ಮಲ್ಲಿಗೆ, ಶ್ರೀಗಂಧ, ಪಾರಿಜಾತ, ಸೇವಂತಿಗೆ, ಜಾಜಿ, ಕಮಲ, ಕನಕಾಂಬರ, ಗುಲಾಬಿ ಸೇರಿ ಇನ್ನೂ ಹಲವಾರು ಹೂವುಗಳನ್ನು ವೆಂಕಟೇಶ್ವರನ ಅಲಂಕಾರದ ಮಾಲೆಯಲ್ಲಿ ಬಳಸಲಾಗುತ್ತದೆ. ಹೆಚ್ಚು ಸಾಮಾನ್ಯ ಭಕ್ತರಿಗೆ ಮೂಲ ಮೂರ್ತಿಯ ದರ್ಶನಕ್ಕೆ ಅನುವು ಮಾಡಿಕೊಡಲು TTD ದೇವಸ್ಥಾನದವರು ವಿಶೇಷ ಸೇವೆಗಳನ್ನು ಮತ್ತು ವಿಶೇಷ ದರ್ಶನಗಳನ್ನು ಪ್ರತಿದಿನವೂ ನಡೆಸುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಬ್ರಹ್ಮೋತ್ಸವವು ಹೆಚ್ಚಿನ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ. ತಿರುಮಲದಲ್ಲಿ ನಡೆಯುವ ಬ್ರಹ್ಮೋತ್ಸವವು ಇತರ ದೇವಾಲಯಗಳಿನ ಉತ್ಸವಕ್ಕಿಂತ ಅತ್ಯಂತ ಭಿನ್ನವಾಗಿದೆ. ಶ್ರೀನಿವಾಸನು ಶಾಶ್ವತವಾಗಿ ನೆಲೆಸಿರುವ ಪರ್ವತದ ಹೆಸರಾದ ಈ ಭೂಲೋಕ ವೈಕುಂಠ ಎಂದು ಅನೇಕ ವಿಧದಲ್ಲಿ ಗೌರವಿಸಲ್ಪಡುವ ಪವಿತ್ರ ಬೆಟ್ಟದ ಮೇಲೆ ಬ್ರಹ್ಮೋತ್ಸವವನ್ನು ಆಚರಿಸಲಾಗುತ್ತದೆ. ಶ್ರೀನಿವಾಸನು ನೆಲೆಸಿದ ಆನಂದ ನಿಲಯದ ದಿನದಿಂದ ಇಂದಿನವರೆಗೂ ಬ್ರಹ್ಮೋತ್ಸವವು ತಪ್ಪದೆ ನಡೆಸಿಕೊಂಡು ಬರಲಾಗುತ್ತಿದೆ. ಇಲ್ಲಿಗೆ ವೆಂಕಟೇಶ್ವರ ಮಹಾತ್ಮೆಯ ಮುಕ್ತಾಯವಾಗುತ್ತದೆ. ಇದನ್ನು ಕೇಳಿದ ಎಲ್ಲರಿಗೂ ಅನಂತ ಧನ್ಯವಾದಗಳು. ವೆಂಕಟೇಶ್ವರನ ಕೃಪಾ ಕಟಾಕ್ಷ ಎಲ್ಲರ ಮೇಲೆಯೂ ಇರಲಿ ಎಂದು ಬೇಡಿಕೊಳ್ಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.